ಇವತ್ತು ಪಕ್ಕಾ ಗೌಡ್ರ ಮನೆ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸ್ವಲ್ಪ ಉಪ್ಪು, ಖಾರ, ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಲಾಸ್ಟಲ್ಲಿ ಕಸೂರಿ ಮೆಂತಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಇದು ಕಲಸಾಗಿದೆ. ಇದು ಕಲಸಾದ್ಮೇಲೆ ಇದನ್ನ 2 hours ಅಥವಾ 1 hour ಮ್ಯಾರಿನೇಟ್ ಆಗಿಬಿಡೋಣ. ಮಸಾಲೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಗಸಗಸೆ, ಕಸೂರಿ ಮೆಂತಿ, ಅರಿಶಿನ, ಧನಿಯಾ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಅರಿಶಿನ, ಕಸೂರಿ ಮೆಂತ್ಯ, ಒಂದು ಸ್ವಲ್ಪ ಗಸಗಸೆ, ಇಷ್ಟು ತಗೋಬೇಕು. ಈಗ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ಒಂದು ಸಣ್ಣ ಗಾತ್ರದ ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಈಗ ಇಷ್ಟನ್ನು ಆರಿಸ್ಕೊಂಡು ಸ್ವಲ್ಪ ಸಣ್ಣಕ್ಕಾದಂಗೆ ಮುಂದಕ್ಕೆ ಆರಿಸ್ಕೋಬೇಕು. ನನಗೀಗ ಮಸಾಲ ರುಬ್ಕೊಂಡು ಆದಮೇಲೆ 1 ಸ್ಪೂನ್ ತುಪ್ಪ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕೋತೀನಿ. ಅರ್ಧ ಈರುಳ್ಳಿ, ಅದಕ್ಕೆ ಪಲಾವ್ ಎಲೆ, ಸ್ಟಾರ್, ಒಂದು ಏಲಕ್ಕಿ, ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಯಾವಾಗಲೇ ರುಬ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಮಸಾಲಾನ. ಈಗ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್, ಅದನ್ನ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಉಪ್ಪು. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ ಅಂದಮೇಲೆ ಅದಕ್ಕೆ ನಾನು 2 ಗ್ಲಾಸ್ ಅಕ್ಕಿ ಹಾಕೋತಾ ಇದ್ದೀನಿ. ಎರಡು ಗ್ಲಾಸ್ ಅಕ್ಕಿಗೆ ನಾನು 3.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ 1 ಸ್ಪೂನ್ ತುಪ್ಪ ಮತ್ತು ನಿಂಬೆಹಣ್ಣಿನ ರಸ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನ ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಅದು ಕುದ್ದಾದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ. ನಿಮಗೆ ಟೇಸ್ಟ್ ಸರಿಯಾಗಿದೆ ಅನಿಸಿದ್ರೆ ನೋಡಿ, ಈ ಥರ ಕುದಿ ಬಂದಮೇಲೆ ವಿಜಿಲ್ ಕ್ಲೋಸ್ ಮಾಡಿ 1 ವಿಜಿಲ್ ಬರ್ಸಿದ್ರೆ ಸಾಕು. ನಾವು ಮಾಡಿ ಚಿಕನ್ ಬಿರಿಯಾನಿ ನೋಡಿ ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋದಷ್ಟೇ.